ಮತ್ತೆ ಈಗ ನಿಮ್ಮಲ್ಲಿ ಈ ಫೈರ್ ಇದೆಯಲ್ಲ, ಈ ಫೈರ್ ಜೊತೆಗೆ ಇನ್ನೊಂದು ಫೈರ್ ಈಗ ತಗೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ. ಏನಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಹೊರಗೆ ಬಂದಿದ್ದಾರೆ, ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ವಾ, ಸೊ ಏನ್ ಅನಿಸ್ತಿದೆ ಇದ್ರ ಬಗ್ಗೆ ಅಮಿತ್ ಅವರಿಗೆ? ಒಂದ್ ಕಡೆ ಮನ್ಸಲ್ಲಿ ಏನಾದ್ರು ಖುಷಿ ಇದೆಯಾ ಅಥವಾ ಬೇಜಾರಿದೆಯಾ? ಮ್ಯಾಮ್, ಯು ಹ್ಯಾವ್ ನೋ ಐಡಿಯಾ. ದ ಮಿನಿಟ್ ಈ ಒಂದು ನ್ಯೂಸ್ ಬಂದಿದ್ದೆ, ಎಲ್ಲರೂ ನಂಗೆ ಮೀಮ್ಸ್ ಕಳ್ಸಕ್ ಶುರು ಮಾಡಿದ್ರು. ಇನ್ಸ್ಟೆಂಟ್ ಕರ್ಮ ಹ್ಯಾಪನ್ ಟು ಬಿಗ್ ಬಾಸ್ ಓನ್ಲಿ ವಾಪಸ್ಸು ಅಂತ. ನಂಗೆ ನನ್ನನ್ನ ಕಳಿಸ್ಬೇಕಾದ್ರೆ ಸರ್ ಹೇಳಿದ್ರು ಇನ್ಸ್ಟೆಂಟ್ ಕರ್ಮ ನಿಂದು ಅಂತ. ಅಂದ್ರೆ ಇವರು ಯಾರೋ ಕರಿಬಸೆ ಅವ್ರ ಜೊತೆ ಇದಾದಾಗ ನಿಂಗೆ ಬೇಕಿತ್ತು ಇನ್ಸ್ಟೆಂಟ್ ಕರ್ಮ ಆಯ್ತು ನೋಡಿ ನಿಂಗೆ ಹೋಗಿ ಈಗ ಗೊತ್ತಾಗುತ್ತೆ ಅಂತ ಹೇಳಿದ್ರು. ತುಂಬಾ ಜನ ಈಗ ಮೀಮ್ಸ್ ಕಳಿಸ್ತಾ ಇದಾರೆ ಸೇಯಿಂಗ್ ಬಿಗ್ ಬಾಸ್ಗೆ ಇನ್ಸ್ಟೆಂಟ್ ಕರ್ಮ ಆಗ್ಬಿಡ್ತು, ಜನ ಆಚೆ ಬಂದ್ಬಿಟ್ರು ಅಂತ. ಇನ್ನು ಕೆಲವು ಜನ ಅದ್ಯಾವ್ದು ರಕ್ಷಿತಾ ಏನೋ ಹೇಳಿದ್ರು ಮೀಮು ಸೇಯಿಂಗ್ ಎಲ್ರು ಆಚೆ ಆಗ್ತೀನಿ, ಅದು ಆಲ್ ಆಫ್ ದಟ್ ಆ ಥರದ ಮೀಮ್ಸ್ ಎಲ್ಲ ಬರ್ತಾ ಇದೆ. ಇನ್ನು ಕೆಲವು ಜನ ಮೆಸೇಜ್ ಮಾಡ್ಬಿಟ್ಟು ಏನ್ ಬ್ರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ಆಚೆ ಬಂದ್ಬಿಟ್ಟು, ಏನೋ ಒಂದು ನೀವೇ ಪೊಲಿಟಿಷಿಯನ್ಸ್ ಏನಾದ್ರು ಇನ್ಫಾರ್ಮ್ ಮಾಡ್ಬಿಟ್ಟು ಏನಾದ್ರು ಹೊಡೆದಾಕ್ಬಿಟ್ರ ಅಂತ ಈ ತರ ಎಲ್ಲ ಕೆಲವು ಜನ ಜೋಕಲ್ಲಿ ಕೇಳ್ತಾರೆ, ಕೆಲವು ಜನ ಸೀರಿಯಸ್ ಆಗಿ ಕೇಳ್ತಾರೆ. ನೀನೇ ನಿಲ್ಸ್ಬಿಟ್ಟು ಆ ಕಾರ್ಯಕ್ರಮ. ನಾನು ಎಲ್ಗೂರು ನಾನು ಆರಾಮಾಗಿ ನನ್ನ ಮನೇಲಿ ಕುತ್ಕೊಂಡಿದ್ದೀನಿ, ನಾನೇ ಫಸ್ಟ್ ಪ್ರಾಸೆಸ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀನಿ. ಅದೆಲ್ಲ ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ತುಂಬಾ ಶಾಕ್ ಆಯ್ತು ಅದ್ ನೋಡಿದಾಗ. ಆದ್ರೆ ನ್ಯೂಸ್ ಅಲ್ಲೆಲ್ಲ ಬಂದಾಗ ಇನ್ನೂ ನಂಬಿಲ್ಲ ನಾನು, ಹಂಗೆಲ್ಲ ಬಿಟ್ಕೊಡಲ್ಲ ಶೋನ ಅಂತ. ಬಟ್ ವೆನ್ ಇಟ್ ಆಕ್ಚುಲಿ ಗಾಟ್ ಸೀರಿಯಸ್, ವೆನ್ ಇಟ್ ಆಕ್ಚುಲಿ ಗಾಟ್ ವೆರಿ ರಿಯಲ್, ನನಗೆ ಸಿಕ್ಕಾಪಡೆ ಕಾಲ್ಗಳೆಲ್ಲ ಬಂದಾಗ ಅವಾಗ ಗೊತ್ತಾಯ್ತು, ಓ ಮೈ ಗಾಡ್, ಇದು ಆಕ್ಚುಲಿ ಸೀರಿಯಸ್ ಆಗಿ ಎಲ್ಲರೂ ಆಚೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ. ವೆರಿ ಸ್ಯಾಡ್ ಮ್ಯಾಮ್. ಅವರು ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಹಿಂಗೆ ಆಟ ಆಡಬೇಕು, ಹಿಂಗೆ ಯೋಚನೆ ಮಾಡಬೇಕು ಅಂತ ಸ್ಟ್ರಾಟಜಿ ಮಾಡಿರ್ತಾರೆ. 10 ದಿನಗಳ ಟ್ರಾಮಾ ತಗೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ಹೊಡೆದಾಕ್ಬಿಟ್ಟು ಆಚೆ ಕರ್ಕೊಂಡ್ಬಂದ್ಬಿಟ್ರೆ ಅದೊಂದು ಡಿಫ್ರೆಂಟ್ ವೈವೇ ಆಗ್ಬಿಡುತ್ತೆ. ತಿರ್ಗಾ ಬಂದು ಫ್ರೆಶ್ ಆಗಿ ಶುರು ಮಾಡಬೇಕು, ತಿರ್ಗಾ ಕಂಪ್ಲೀಟಾಗಿ ಸ್ಟ್ರಾಟಜಿ ಮಾಡಬೇಕು. ಈಗ ಆಚೆ ಹೋಗ್ಬಿಟ್ಟಿರ್ತಾರೆ, ಆಚೆ ಬೇರೆ ಥರ ಬೆರ್ತಿರ್ತಾರೆ. ಇಲ್ಲಿ ಬಂದಿದ್ದೆ ಸಡನ್ ಆಗಿ ಪಾತ್ರಗಳು ಹಾಕೊಂಡು ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ, ಎಲ್ಲರೂ ಆ್ಯಕ್ಟರ್ಸ್ ಅಲ್ವಲ್ಲ, ಅಲ್ಲಿ ಬೇರೆ ಬೇರೆ ಪ್ರೊಫೆಷನ್. ಆ ಒಂದು ಗೇಮ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ. ಈಗ ಹೊರಗಡೆ ಬಂದ್ಬಿಟ್ಟು 10 days ಆದ್ಮೇಲೆ ಹೊರಗಡೆ ಹೋಗ್ಬೇಕಂದಾಗ ಎಲ್ಲ ಕ್ಲೋಸೆಸ್ಟ್ ಫ್ರೆಂಡ್ಸ್ಗಳ ಥರ ಈಗ ಜಾಲಿ ಮೂಡಲ್ಲಿ ಇರ್ತಾರೆ. ಮತ್ತೆ ಹೋಗಿ ಹಂಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಹಾಗೆ ನಾವು ಸ್ವಲ್ಪ ಡ್ರಾಮಾ ಅಂತ ಅನ್ಸಲ್ವಾ? ಎಕ್ಸಾಕ್ಟ್ಲಿ, ಡ್ರಾಮಾನೇ ಅದು. ಡ್ರಾಮಾ ಅಂತ ಅನ್ಸೋದಲ್ಲ. ನೀವು ಏನು ನೋಡ್ಬಿಟ್ಟು ನೀವು ನೋಡ್ಬಿಟ್ಟು ನಿಮಗೆ ಇದು ಓವರ್ ಆ್ಯಕ್ಟಿಂಗು ಇದು ಡ್ರಾಮಾ ಅನ್ಸಿದ್ರೆ ನಿಮ್ಮ ಅನಿಸಿಕೆ ನಿಜ 100% ಡ್ರಾಮಾನೇ. ಬಿಕಾಸ್ ಆ್ಯಸ್ ಸಮ್ವನ್ ರೆಪ್ರೆಸೆಂಟಿಂಗ್ ಈ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ಕೊಂಡು ನಾನಲ್ಲಿ ಹೋಗ್ಬಿಟ್ಟು ಒಬ್ಬ ಕಂಪೇರ್ ಮಾಡಿದ್ರೆ, ಅವ್ರಿಗೆ ಎಲ್ಲರೂ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಕಮ್ಮಿ ಫೇಮಸ್ಸು. ನನ್ನಂಥವ್ರು ಒಬ್ಬ ಕಾಮನ್ ಮ್ಯಾನ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೋದಾಗ ಡ್ರಾಮಾನೇ ಅನ್ಸಿದ್ದು ನನಗೂ. ನಾನು ಯಾಗುರು ಇದೆಲ್ಲ ಬೇಕಿತ್ತ, ಒಂದು ಬಟ್ಲು ತೊಳೆದಿರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಿತ್ತಾಡ್ಬೇಕಾ ಅಂತ. ಆಚೆ ಬಂದ್ಮೇಲೆ ಗೊತ್ತಾಯ್ತು, ಆ ಜಗಳಕ್ಕಿಂತ ಮುಂಚೆ ಅವರು ಇಬ್ರು ಡಿಸೈಡ್ ಮಾಡ್ಕೊಂಡಿದ್ರಂತೆ, ನಾವು ಸುಮ್ಮನಿದ್ದೀವಿ, ನಾವು ಏನಾದ್ರು ಜಗಳ ಮಾಡಬೇಕು, ಡೂ ಸಮಥಿಂಗ್ ಅಂತ. ಕ್ಯಾನ್ ಯು ಜಸ್ಟ್ ಸಿ ದ ಫೇಕ್ನೆಸ್? ಎಷ್ಟು ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ. ಅದೇ ಮಾಡಬೇಕು ಅಲ್ಲಿ ಉಳ್ಕೊಳಕ್ಕೆ, ಅದ್ ನಾನು ಮಾಡಿಲ್ವಲ್ಲ, ಅದೇ ಪ್ರಾಬ್ಲಮ್. ನಿಮ್ಮಲ್ಲಿ ಅದು ಫೇಕ್ನೆಸ್ ಇಲ್ಲ. ಮೇ ಬಿ ಒಂದು ವಾರದಲ್ಲಿ ಬಂದಿಲ್ಲ ನಂಗೆ, ಒಂದು ವಾರ ಅಷ್ಟ್ರಲ್ಲಿ ಬಂದಿಲ್ಲ. ಮೇ ಬಿ ಒಂದು 2-3 weeks ಅಷ್ಟ್ರಲ್ಲಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು, ಓಕೆ ಜೀವನ ಅಂದ್ರೆ ಇದೇ ತರ, ಹಿಂಗೆ ಮಾಡಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಇಲ್ಲ, ಅಷ್ಟ್ರಲ್ಲಿ ಚೇಂಜ್ ಆಗ್ಬಿಡುತ್ತೆ. ನಿಮ್ಮ ಮುಖವಾಡದ ಬದುಕನ್ನ ಜೀವಿಸೋಕ್ಕಿಂತ ಮುಂಚೆನೆ ಮುಖವಾಡ ನೋಡೇ ಇಲ್ಲ ನೀವು, ಅಷ್ಟೇ. ಅದೊಂದು ಬೇಜಾರು ನಂಗೆ. ಹೇಗಿರ್ತಾರೆ ಮುಖವಾಡ ಹಾಕೊಂಡ್ರೆ ಅಮಿತ್ ಅವ್ರು? ಅದೇ ಇದು ಓವರ್ ಆಕ್ಟಿಂಗ್ ಇದೆಲ್ಲ ಮಾಡ್ತಾ ಇದ್ದೆ, ಜೋರಾಗಿ ಕೂಗೋದು ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ಐ ಥಿಂಕ್ ಕನ್ನಿಂಗ್ನೆಸ್ ತುಂಬಾ ಇರ್ತಾ ಇತ್ತು ಸಿಕ್ಕಾಪಟ್ಟೆ. ಆದ್ರೆ ನಾನು ಕೂಡ ಆ ಮನೆಗೆ ಹೋಗೋರು ಎಲ್ಲರೂ ಸ್ವಾರ್ಥಿಗಳೇ. ನಾನು ಗೆಲ್ಲಬೇಕು ಅಂತ ಹೋಗ್ತಾರೆ. ಗಿಂಟಿ ಎಲ್ಲ ಕ್ಲೋಸ್ನೆಸ್ ಎಲ್ಲ ಇರುತ್ತೆ, ಫ್ರೆಂಡ್ಶಿಪ್ ಎಲ್ಲ. ಲಾಸ್ಟ್ ಅಲ್ಲಿ ಯಾರು ಗೆಲ್ಬೇಕೋ ಅವರೇ ಗೆಲ್ಲೋಕೆ ಹೋಗೋದು ಅವರು. ಸೊ ಆ ಒಂದು ಕನ್ನಿಂಗ್ನೆಸ್ ಇನ್ನೂ ಜಾಸ್ತಿ ಇರ್ತಾ ಇತ್ತು ಅಂತ. ಅದು ಬಿಟ್ರೆ ಮಾತಾಡೋದು, ಫ್ಲರ್ಟ್ ಮಾಡೋದು ಇದೆಲ್ಲ ನನ್ನಲ್ಲೇ ಇದೆ. ಇಟ್ಸ್ ಅ ವೆರಿ ಕ್ಯಾಶುವಲ್ ಥಿಂಗ್. ಅದು ಯಾವ ಟ್ರೈನಿಂಗು ಬೇಕಿಲ್ಲ ನನಗೆ. ಸೊ ಅದು ಹೋಗ್ಬಿಟ್ಟು ದಟ್ ವಿಲ್ ಹ್ಯಾಪನ್ ಎನಿವೇ. ಅದು ಬಿಟ್ಟು ಮೇ ಬಿ ಒಂದು ವಾರ ಇದ್ದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಅಂತ. ಬಟ್ 1 ವಾರ ಇದ್ದಿದ್ರೆ ಅಂದರೆ ಎಲ್ಲಿ 1-2 ದಿನದಲ್ಲಿ ಅವರೇ ಆಚೆ ಬಂದ್ಬಿಟ್ರು. ಸೊ ಒಳ್ಳೆ ಅವಕಾಶ ಸಿಗಲಿ ಅವ್ರಿಗೆ, ವಾಪಸ್ ಹೋಗ್ಬಿಟ್ಟು ವಾಪಸ್ ತರಿಸ್ಲಿ ಅಂತ. ಆ್ಯಂಡ್ ನೀವು ಅದು ಆಚೆ ಬಂದ್ಬಿಟ್ರು ಅಂತ ಹೇಳ್ತಿದ್ರಲ್ಲ, ಎಲ್ಲರಲ್ಲೂ ಒಳ್ಳೇದು ಕೆಟ್ಟದ್ದು 2 ಭಾವನೆಗಳಿರುತ್ತೆ. ಸೊ ಒಳ್ಳೇದು, ಅಯ್ಯೋ ಬಂದ್ಬಿಟ್ರಪ್ಪ ಹೊರಗಡೆಗೆ, ಅಯ್ಯೋ ಹಿಂಗಾಗ್ಬಾರ್ದಿತ್ತು ಅಂತ ಇರುತ್ತೆ. ಬಟ್ ಕೆಟ್ಟದ್ದು, ನಾನೇ ಅಲ್ಲಿ ಇರಲಿಲ್ಲ, ಇನ್ನು ಅವ್ರೇನಕ್ಕೆ ಇರೋದು, ಹೊರಗಡೆ ಬಂದಿದ್ದೆ ಒಳ್ಳೇದಾಯ್ತು ಅಂತಿರುತ್ತೆ. ಸೊ 2ರಲ್ಲಿ ಯಾವ್ದು ಅನ್ನಿಸ್ತಿದೆ ನಿಮಗೆ? ಮ್ಯಾಮ್, ನಾನು ಸುಳ್ಳಂತೂ ಹೇಳಲ್ಲ, ನಾನು 100% ನಿಜ ಹೇಳ್ತೀನಿ. ನನ್ನಲ್ಲಿರೋ ಒಂದು 20% ನನ್ನ ಮಗಂದು ಬೇಕಿತ್ತು ನಿಮಗೆ. ನನ್ನೇ ಆಚೆ ಕಳಿಸ್ಬಿಟ್ರಿ, ನಾನೇ ವೇಸ್ಟು ಹಂಗೆ ಅಂತ 0 ಎಲ್ಲ ಬ್ಯಾಡ್ಜ್ ಹಾಕ್ಬಿಟ್ರು, ನನ್ನ ಎಲ್ಲ ಟಾರ್ಗೆಟ್ ಮಾಡಿಬಿಟ್ಟು ಕಳಿಸ್ಬಿಟ್ರಿ, ತಗೊಳ್ರು ಈಗ ಅಂತ. ಅದೊಂದು ಕಡೆ ಒಂದು 20% ಅಷ್ಟೇ. ಬಾಕಿ 80% ಜೆನ್ಯೂನ್ಲಿ ಮೈ ಹಾರ್ಟ್ ಗೋಸ್ ಔಟ್ ಫಾರ್ ದೆಮ್. ಪಾಪ ಅವರು ಕನ್ಸಿಡ್ಕೊಂಬಂದಿರ್ತಾರೆ, ಅವರು ಕಲಾವಿದ್ರೆ. ಆದರೆ ನಾವು ಒಳಗೆ ಎಂಥದೇ ಹುಚ್ಚಾಟ ಆಡಿದ್ರು ಆಚೆ ಬಂದು ನಾವೆಲ್ಲ ಮನುಷ್ಯರೇ ಅಲ್ವಾ ಅದು. ಸೊ ಎಲ್ಲೋ ಒಂದು ಕಡೆ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೊಂದು ಚಾನ್ಸ್ ಕೊಡಬೇಕು, ಒಂದು ಅವಕಾಶ ಕೊಡಬೇಕು ಅಂತ. ಐ ಆಲ್ಸೋ ಸಪೋರ್ಟ್ ಆ್ಯಂಡ್ ಸ್ಟ್ಯಾಂಡ್ ವಿತ್ ದೆಮ್ ಓನ್ಲಿ ಅಷ್ಟೇ. ಬಟ್ ನಮ್ಮಲ್ಲೂ ಒಂದು ಈವಿಲ್ ಮೈಂಡ್ ಇರುತ್ತಲ್ಲ ಸೈಡಲ್ಲಿ, ಆ ಈವಿಲ್ ಮೈಂಡ್ ಸ್ವಲ್ಪ ಯೋಚನೆ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲ. ಸೊ ಇವಾಗ ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ತುಂಬ ಶೋಸ್ಗಳನ್ನ ನೋಡಿದ್ರ? ಬಿಗ್ ಬಾಸ್ ಫಸ್ಟ್ ಸೀಸನಿಂದ ಇದು ಸೀಸನ್ 11 ತನಕನೂ ವಾಚ್ ಮಾಡಿದ್ರಾ? ಇಲ್ಲ ಮ್ಯಾಮ್, ಅಷ್ಟು ನೋಡಿಲ್ಲ. ನಂಗೆ ಆ್ಯಕ್ಚುಲಿ ಅಷ್ಟು ಟೈಮೇ ಸಿಕ್ಕಿಲ್ಲ. ಬಿಕಾಸ್ ನಾನು
ಆ ಜಾಬ್ ಮುಗಿಸುವಂತಹ ಪ್ರಾಸೆಸ್ ಅಲ್ಲಿದೆ. ಅದು ಮುಗಿಸಿದ್ದೆ ಈಗ ಈ ಶೋಗೆ ರೆಡಿ ಆಗ್ಬೇಕಂದ್ರೆ ಬೇರೆ ಬೇರೆ ವಿಚಾರಗಳಿದೆ. ಹೆಲ್ತ್ ಚೆಕಪ್ ಇಂದ ಹಿಡಿದು ಶಾಪಿಂಗ್ ಇಂದ ಹಿಡಿದು ತುಂಬಾ ವಿಚಾರಗಳಿತ್ತು. ಸೊ ಅದೆಲ್ಲ 1 by 1 ನಾನು ಮಾಡ್ಕೊಂಡ್ ಬರೋಷ್ಟರಲ್ಲಿ ನಂಗೆ ಆಕ್ಚುಲಿ ಟೈಮ್ ಆಯ್ತು. ಮಧ್ಯದಲ್ಲಿ ಎಲ್ಲಿ ಗ್ಯಾಪ್ ಸಿಗುತ್ತೋ ಒಂದೊಂದು ಎಪಿಸೋಡ್ ನೋಡ್ತಾ ಇದ್ದೆ. ಅಲ್ಲಿ ಆ ಪ್ರೀವಿಯಸ್ ಸೀಸನ್ ಈ ಎಪಿಸೋಡ್ ನೋಡ್ತಾ ಇದ್ದೆ, ಆ ಎಪಿಸೋಡ್ ನೋಡ್ತಾ ಇದ್ದೆ. ಕೆಲವೊಂದ್ಸಲ ಚಾನೆಲ್ ಅವರೇ ಈ ಸೀಸನ್ ಅಲ್ಲಿ ಇದು ಮಾಡಿದ್ರಲ್ಲ ಜ್ಞಾಪಕ ಇದೆಯಾ ನಿಂಗೆ ಅಂತ ಹೇಳಿದಾಗ ನಂಗೆ ಯಾವ ರೆಫರೆನ್ಸು ಅರ್ಥ ಆಗಲ್ಲ. ಓ ಹೌದಾ, ಓಕೆ ಅಂತ ಹೇಳ್ಬಿಟ್ಟು ಆ ಥರದ್ದು ಅಂದ್ರೆ ಜೆನ್ಯೂನ್ಲಿ ಲೆಜೆಡ್ ಆಗಿ ಫಾಲೋ ಮಾಡ್ತಾ ಇರಲಿಲ್ಲ ಶೋನ. ಮೀಮ್ಸ್ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾನಲ್ಲಿ, ಇದ್ರ ಬಗ್ಗೆ ಏನೇನು ಮೀಮ್ಸ್ ಬರುತ್ತೋ, ಓ ಈ ತರ ಈ ಕ್ಯಾರೆಕ್ಟರ್ ಈ ತರ, ಈ ಕ್ಯಾರೆಕ್ಟರ್ ಆ ತರ ಅಂತ ಅಲ್ಲಿ ಇಲ್ಲಿ ಎಪಿಸೋಡ್ಸ್ ನೋಡೋದಿದ್ದು. ಬಟ್ ಫುಲ್ ಕಂಪ್ಲೀಟ್ ಆಗಿ ಫಾಲೋ ಮಾಡಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.